ನಮಸ್ಕಾರ ವೀಕ್ಷಕರೇ, ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ. ಅದ್ದೂರಿಯಾಗಿ ಜರುಗಿದ ಬೃಹತ್ ಶೋಭಾಯಾತ್ರೆ. ವಿಜಯಪುರ ಜಿಲ್ಲೆಯ ಮುದ್ದೇಬೇಳೆ ನಗರದಲ್ಲಿ ಹಿಂದೂ ಸಮ್ಮೇಳನ ಸಂಚಲನ ಸಮಿತಿ ವತಿಯಿಂದ ರವಿವಾರ ಹಮ್ಮಿಕೊಂಡ ಬೃಹತ್ ಹಿಂದೂ ಸಮ್ಮೇಳನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂಗಳು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡರು. ನಗರದ ಬನಶಂಕರಿ ವೃತ್ತದಿಂದ ನಡೆದ ಈ ಶೋಭಾಯಾತ್ರೆಯಲ್ಲಿ ಸಕಲ ವಾದ್ಯ ಮೇಳಗಳ ಮೂಲಕ ಗೊಂಬೆ ಕುಣಿತ, ಅನೇಕ ಮಕ್ಕಳು ವಿವಿಧ ರೀತಿಯ ವೇಷಭೂಷಗಳನ್ನು ತೊಟ್ಟಿರುವುದು ವಿಶೇಷವಾಗಿತ್ತು. ಹಲವಾರು ಹಿಂದೂ ಸಮಾಜ ಬಾಂಧವರು ತಮ್ಮದೇ ಶೈಲಿಯಲ್ಲಿ ವಾದ್ಯ ಮೇಳದ ಮೂಲಕ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದು ಮೆರುಗು ತಂದಿತು. ವಿಶೇಷವಾಗಿ ಮಹಿಳೆಯರು, ಮಕ್ಕಳು, ವೃದ್ಧರು ಹುಮ್ಮಸ್ಸಿನಿಂದ ಭಾಗಿಯಾಗಿರುವುದು ಹಿಂದೂ ಸಮ್ಮೇಳನಕ್ಕೆ ಸಾಕ್ಷಿಯಾಯಿತು. ನಂತರ ಸಿದ್ದೇಶ್ವರ ವೇದಿಕೆಯಲ್ಲಿ ನಡೆದ ಬೃಹತ್ ಕಾರ್ಯಕ್ರಮದಲ್ಲಿ ಮುಖ್ಯ ವಕ್ತಾರರಾದ ಶ್ರೀ ಹನುಮಂತ ಮಳಲಿ ಅವರು ಮಾತನಾಡಿ, ಹಿಂದುತ್ವದ ಮಹತ್ವ, ಆಚಾರ ವಿಚಾರ, ಸಂಘಟನೆಗೆ ಅವಶ್ಯಕತೆ ಇರುವ ಸಂಗತಿಗಳು, ಆಹಾರ ಪದ್ಧತಿ, ದೇಶದ ರಕ್ಷಣೆಗೆ ಕೈಗೊಳ್ಳಬೇಕಾದ ಕುರಿತು ಅವರು ಮಾತನಾಡಿದರು. ಸಮಿತಿ ಅಧ್ಯಕ್ಷ ಬಸವರಾಜ್ ನಾವದಗಿ, ಮಹಿಳಾ ಪ್ರತಿನಿಧಿ ಜಯಶ್ರೀ ಸಾಲಿಮಠ ಮಾತನಾಡಿದರು. ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಶ್ರೀ ಕಾಸಗತ ಸಿದ್ಧಲಿಂಗ ದೇವರು ಹಿಂದುತ್ವ, ಭಕ್ತಿಭಾವ, ಆಚಾರದ ಕುರಿತು ಮಾತನಾಡಿದರು. ವೇದಿಕೆ ಮೇಲೆ ಪೂಜ್ಯರು, ಮುಖಂಡರು, ರಾಜಕೀಯ ಮುಖಂಡರು, ಸಮಾಜದ ಗುರು ಹಿರಿಯರು ಹಾಗೂ ನಗರದ 50 ಸಮಾಜದ ಅಧ್ಯಕ್ಷರು, ಹಿಂದೂ ಸಮ್ಮೇಳನ ಸಂಚಲನ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಸಂಗಮ್ಮ ದೇವರಳ್ಳಿ, ಸೀಮಾ ದಂಡಾವತಿ, ಸಹನಾ ಬಡಿಗೆ ಪ್ರಾರ್ಥಿಸಿದರೆ, ವೆಂಕನಗೌಡ ಪಾಟೀಲ್ ಸ್ವಾಗತಿಸಿದರು. ಶಿಕ್ಷಕ ಟಿ.ಡಿ. ಲಮಾನಿ ನಿರೂಪಿಸಿದರು. ಪೊಲೀಸ್ ಇಲಾಖೆಯ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ, ಸಿಪಿಐ ಮಹಮ್ಮದ್ ಫಸಿಯುದ್ದೀನ್, ಪಿಎಸ್ಐ ಸಂಜಯ್ ತಿಪ್ಪರೆಡ್ಡಿ, ಆರ್ಎಸ್ ಬಂಗಿ ಹಾಗೂ ತಾಳಿಕೋಟೆ ಪಿಎಸ್ಐ ಜ್ಯೋತಿ ಕೋತ ಹಾಗೂ ಮುದ್ದೇಬಿಹಾಳ್ ಅಪರಾಧ ವಿಭಾಗದ ಪಿಎಸ್ಐ ಆರ್ಎಸ್ ಬಂಗಿ ಅವರ ನೇತೃತ್ವದಲ್ಲಿ ನೂರಾರು ಸಿಬ್ಬಂದಿಗಳು ಬಂದೋಬಸ್ತ್ ಹಮ್ಮಿಕೊಂಡರು.
ಇದುವೇ ನವಗಾನ ಗುಡಿದರು ಕಾಣದ ದೇಶವರೆಂದು ಐಕ್ಯದ ಸುಂದರ ಕನಸು ಐಕ್ಯದ ಸುಂದರ ಕನಸು ಕನದೊಡಿರೆಂದು ಮಾಡುವೆವೆಂದು ಎಲ್ಲವನ್ನು ನಡೆಸು ಎಲ್ಲವನ್ನು ನಡೆಸು. ಆನೆಗೇನು ನಷ್ಟ? ತಿರುಗಿ ಆನೆ ಬಗಳಿದ್ರೆ ಆನೆಯ ಮಾನವೇ ನಷ್ಟ. ಅದಕ್ಕೆ ನಾವು ಸುಮ್ಮಿರ್ತೀವಿ, ನಾವು ಮಾತಾಡಲ್ಲ. ಊರಿಗೆ ಆನೆ ಬಂದ್ರೆ ನಾಯಿ ಜೊತೆ ಅಂತಿರ್ತಾವ. ಒಂದು ನಾಯಿಗೆ ಅನಿಸ್ತಂದ್ರೆ ಹೆಂಗ್ ಕಡಿಬೇಕು ಎಲ್ಲಿ ಕಡಿಬೇಕಂತ ಅನಿಸಿದ್ರೆ ಸಂಜೆ ಮಟ್ಟ ವಿಚಾರ ಮಾಡಿದ್ರು ಎಲ್ಲಿ ಕಡಿಬೇಕಂತ ಗೊತ್ತಾಗಲಿಲ್ಲ. ನಾಯಿ ಒಳ್ಳಿತ್ತು. ಯಾಕೆ ಬೊಗಳ್ತಾವ ನಾಯಿ ಅಂದ್ರ ಇಷ್ಟು ದೊಡ್ಡವ್ರು ಹಾಕುದು ಯಾವಾಗ ನಾವು ಅಂತ ನಾಯಿ ಬೊಗಳ್ತಾವ ಹೊರತು ಬೇರೆದಕ್ಕೆ ಬೊಗಳಂಗಿಲ್ಲ. ನಾವು ಒಟ್ಟೆ ದೂಷಣೆ ಮಾಡಕ್ ಹೋಗೋದಿಲ್ಲ. ಇಂದಲ್ಲ ನಾಳೆ ವಿರೋಧ ಮಾಡುವವರು ಸಹಿತ ಕದ್ದಿಲೆ ಬಂದು ನಮ್ಮ ಶೋಭಾಯಾತ್ರೆ ಭಾಗವಹಿಸಬೇಕಾಗುತ್ತೆ. ಬಂದಿದ್ದಾರಿಗೆಲ್ಲ 5117 ವರ್ಷ ಆಯ್ತು ಕಲಿಯುಗ ಆರಂಭ ಆಗಿ. ಪರೀಕ್ಷಿತ ರಾಜನಿಂದ ಆರಂಭ ಆಗಿದೆ. ಅದರ ಹಿಂದೆ ದ್ವಾಪರ ಯುಗ ಇತ್ತು, ಅದರ ಹಿಂದೆ ತ್ರೇತಾಯುಗ ಇತ್ತು, ಅದರ ಹಿಂದೆ ಕೃತಯುಗ ಇತ್ತು. 2026 ಸಣ್ಣ ಮಕ್ಕಳಲ್ಲ ನಾವು ಹಿಂದೂಗಳು. ಅವ್ರದ್ರಾಗ ಕ್ರಿಸ್ತ ಶಕ, ಕ್ರಿಸ್ತ ಪೂರ್ವ. ನಮ್ದು ಕ್ರಿಸ್ತ ಶಕ ಅಲ್ಲ, ನಮ್ದು ಕಲಿಯುಗ. 5127 ವರ್ಷ ಆಯ್ತು. ವೈಜ್ಞಾನಿಕವಾಗಿ ಎಲ್ಲ ದಾಖಲೆಗಳು ಸಿಕ್ಕಿದೆ. ಅದರೊಂದು ಒಂದೇ ಹೇಳ್ತೀನಿ ನಾನು. 2006ರಲ್ಲಿ ರಾಮಾಯಣ ಕಾಲದಲ್ಲಿ ಹನುಮಂತ ನಿರ್ಮಿಸಿರುವ ಸೇತುವೆ ಇದೆ ಅಂತ ಹೇಳ್ತಾರೆ ಅಂತ ಅಮೆರಿಕದ ಒಂದು ಸಂಸ್ಥೆ ಬಂದು ಆ ನಾಸಾ ಉಪಗ್ರಹ ಬಂದು ಫೋಟೋ ತೆಗಿತು. ಅಲ್ಲೊಂದು ಸೇತುವೆ ಸಿಕ್ತು. ಆ ಸೇತುವೆಯ ವಯಸ್ಸನ್ನ ಕಾರ್ಬನ್ ಡೇಟಿಂಗ್ ಅಲ್ಲಿ ಹೇಳಿದ್ರು. ಎಷ್ಟು ವಯಸ್ಸಾಗಿದೆ ಅಂದ್ರೆ ಇದಕ್ಕೆ 17,20,000 ವರ್ಷ ಆಯ್ತಂತ ಅದರ ಕಟ್ಟಿ ಅಮೆರಿಕದವ್ರು ಹೇಳಿದ್ದಾರೆ. ನಮ್ಮ ಹುಡುಗರು 2026 ಅಂತ. ಅದನ್ನ ಹೇಳೋದು ತಪ್ಪಿಲ್ಲ, ಆದ್ರೆ ಅಷ್ಟೇ ವರ್ಷದವರಲ್ಲ ನಾವು ಅಂತ ಬಗ್ಗೆ ಉಲ್ಲೇಖ ಇದೆ. ರಾಮಾಯಣ ಕಾಲದ ಉಲ್ಲೇಖಗಳಿದ್ದಾವೆ. ಎಲ್ಲವೂ ನಮ್ಮಲ್ಲಿದೆ. ಅಷ್ಟು ವರ್ಷಗಳಿಂದಿರುವಂತಹ ಭಾರತ 10,000 ವರ್ಷಗಳ ಕಾಲ ಸಂಶೋಧನೆಯನ್ನ ಮಾಡಿ ಋಷಿಮುನಿಗಳಿಂದ ಪರೀಕ್ಷಿತಗೊಂಡಿರ್ತಕ್ಕಂಥ ಧರ್ಮ ಸನಾತನ ಧರ್ಮ. ಸನಾತನ ಅಂದ್ರೆ ಏನು? ಶಬ್ದ ನೆನಪಿಟ್ಕೊಳ್ರಿ. ಸನಾತನ ಅಂದ್ರೆ ಸತ್ಯವಾಗಿರುವುದು, ನಿತ್ಯವಾಗಿರುವುದು, ನೂತನವಾಗಿರುವುದು, ನಿರಂತರವಾಗಿರುವ ಧರ್ಮವೇ ಸನಾತನ ಧರ್ಮ. ಈಗ ಬೇರೆ ಬೇರೆ ಹೇಳಿ 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 ಹಿಂದೂ ಅಂದ್ರೆ ಏನು, ನೀವು ಹಿಂದೂ ಅಲ್ಲ, ನೀವು ಹಿಂದೂ ಅಲ್ಲ ಅಂತ ಬೇರೆಯವ್ರಿಗೆ ಹೇಳಿ 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 ಅವ್ರಿಗೂ ರೂಢಿಯಾಗಿದೆ. ನಾವು ಹಿಂದೂಗಳು ಹೌದು ಅಲ್ಲ ಅಂತ ಡೌಟ್ ಬಂದಿದೆ. ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಅಷ್ಟೇ ಯಾಕೆ, ಕಳೆದು ಹೋದ 10 ಭೂಪ್ರದೇಶಗಳು ಬಾಂಗ್ಲಾದೇಶ್, ಪಾಕಿಸ್ತಾನ್, ನೇಪಾಳ, ಟಿಬೇಟ್, ಭೂತಾನ್, ಬರ್ಮಾ, ಶ್ರೀಲಂಕಾ, ರಷ್ಯಾದ 6 ರಾಜ್ಯಗಳು, ಇರಾಕ್, ಇರಾನ್, ಸಿರಿಯಾ, ಇವೆಲ್ಲ ದೇಶಗಳಲ್ಲೂ ಕೂಡ ಅಲ್ಲಿ ಯಾರ್ಯಾರಿದಾರಲ್ಲ ಅವರು ನಂಬರ್ ಪ್ಲೇಟ್ ಅಷ್ಟೇ ಚೇಂಜ್ ಆಗ ಚೆಸ್ಸಿ ನಂಬರ್ ನಮ್ಮೋದವ ಇಲ್ಲ. 7 ತಲೆಮಾರ ಆದ್ರೂ ಅದು ಜೀನ್ಸ್ ಹೋಗೋದಿಲ್ಲ, ಅದು ಹಾಗೆ ಇರ್ತದೆ ವೈಜ್ಞಾನಿಕವಾಗಿ. ಅಂತ ದೇಶದಲ್ಲೂ ಕೂಡ ಇವತ್ತಿಗೂ ಸಹಿತ ಭಾರತದ ಮೂಲ ಅಲ್ಲಿದೆ. ಭಾರತ ಭಾರತ ಎಂದರೆ ವೇದಗಳ
ಧ್ವನಿ, ಉಪನಿಷತ್ತಿನ ಜ್ಞಾನ, ರಾಮನ ಧರ್ಮ, ಕೃಷ್ಣನ ಕರ್ಮಯೋಗ ಅಂತ ಹೇಳ್ಬಹುದಲ್ಲವೇ? ಇಷ್ಟೊಂದು ಸಮೃದ್ಧಿಯಾಗಿ ನಾವು ಎಲ್ಲವನ್ನೂ ಅನುಭವಿಸುತ್ತಿರುವ ನಾವು ಇಂದು ನಮ್ಮ ಭಾರತ ಮಾತೆಗೆ ಋಣಿಯಾಗಿರಬೇಕಲ್ಲವೇ? ಇವತ್ತು ಇಷ್ಟು ಅದ್ದೂರಿಯಾಗಿ ನಮ್ಮ ಮುದ್ದೇಬಿಹಾರದಲ್ಲಿ ಈ ಒಂದು ಸಮಾವೇಶ ನಡೀತಾ ಇದೆ. ಯಾಕೆ? ನಮ್ಮ ಭಾರತ ಮಾತೆಯನ್ನು ನಾವು ಪೂಜಿಸ್ತಾ ಇದ್ದೇವೆ. ಆ ನಮ್ಮ ಭಾರತ ಮಾತೆಗೆ ನಮ್ಮ ಋಣವನ್ನು ನಾವು ಇವತ್ತು ತೀರಿಸಿದ್ದು ಸಾರ್ಥಕದ ಬದುಕು ಅಂತ ಹೇಳ್ಬೋದು. ಪ್ರಾಣಿ ಕೊಲ ಮತ್ತೆ ಒಂದ್ಸಲ ನಿದ್ದೆ ಹೋದವ ಎಂದು ಹೇಳಲಾರ್ದ ಪ್ರಾಣಿ ಯಾರು ಇದ್ದಂದ್ರ ಬಹುತೇಕ ಹಿಂದೂ ಏನೋ ಅಂತ ನನಗೆ ಅನಿಸ್ತಿತ್ತು ಮುಂಚೆ. ಒಮ್ಮೆ ನಿದ್ದೆ ಹೋದ ಅಂದ್ರೆ ಒಟ್ಟು ಎದ್ದೇ ಇಲ್ಲ. ಆದ್ರೆ ಒಂದು ಸಂತೋಷದ ವಿಷಯ, ನಿದ್ದೆಗೆ ಹೋದ ಹಿಂದೂವನ್ನ ಬಡದೆಬ್ಬಿಸಿದ ಕಾರ್ಯಕ್ರಮ ಯಾವುದು ಅಂದ್ರೆ ಬೃಹತ್ ಹಿಂದೂ ಸಮಾವೇಶ ಮುದ್ದೇಬಿಹಾರದಲ್ಲ. ಒಬ್ಬ ಕೃಷ್ಣಮೂರ್ತಿ ಅಂತ ಪೂರ್ಣ ತಿಳ್ಕೊಂಡವ್ರು ಯಾವತ್ತೂ ಇನ್ನೊಬ್ಬರ ಬಗ್ಗೆ ಬೈದಿಲ್ಲ. ಅರ್ಧಂಬರ್ಧ ಏನ್ ತಿಳ್ಕೊಂಡವ್ ಅವರಿಂದ ಸಮಾಜ ಹಾಳಾಗ್ತಾ ಇದೆ. ನಿಜವಾದ ಹಿಂದೂ ಸಮಾವೇಶ, ನಿಜವಾದ ಹಿಂದುತ್ವ ಯಾವಾಗ ಜಾಗರಣೆ ಆಗ್ತೈತಿ ಅಂದ್ರೆ ಒಂದು ತಲೆಗಿಟ್ಕೊಂಡ್ಬಿಡಿ, ಯಾವಾಗ ಈ ಎದೆ ಏನು ದೇವರು 3 ಇಂಚ್ ಎದೆ ಕೊಟ್ಟ, ಈ ಎದೆ ಒಳಗ ಯಾವಾಗ ಏನು ಹುಡುಗರು ನೋಡಿ ಅಂತಿರ್ತಾವ, ಏನ್ ನೀ ಕೇಳ ನಿನಗೆ ಚಂದ್ರನ ತಂದು ಕೊಡ್ತೀವಂತವು. ಅವು ನೋಡಿ 22-20 ವಯಸ್ಸು ಅವು ಗಟ್ಟಿಯಾಗಿದ್ದು ಅಂತೂ ಅವು ಇರಂಗೇ ಇಲ್ಲ. ಅವು ನೆಲದ ಮ್ಯಾಗ ಹಾರಾಡ್ತಿರ್ತಾವ ಮ್ಯಾಗ. ಅವು ಗಟ್ಟಿ ಆದಾಗ ದೇವ್ರು ಬೇಡ, ಮಠ ಬೇಡ, ಗುಡಿ ಬೇಡ, ಸಮಾವೇಶ ಬೇಡ. ಮತ್ತ ಗಟ್ಟಿಯಾಗಿ ಮದುವೆಯಾಗಿ 2 ವರ್ಷ ಆಯ್ತು ಅಂದ್ರೆ ಮಠ ಬಿಟ್ಟು ಅಲ್ಲಾಡಂಗಿಲ್ಲ, ಒಟ್ಟ ಅಲ್ಲಾಡಂಗಿಲ್ಲ. ಮಠ ಬಿಟ್ಟು ಹೋಗಿ ಕೇಳ್ಬೇಕು, ಏನೋ ಗಟ್ಟಿ ಆದಾಗ ಒಟ್ಟ ನೀ ಏನ್ ನೆಲದ ಮ್ಯಾಗ ಇದ್ದಿದ್ದಿಲ್ಲ, ಈಗ 2 ವರ್ಷ ಆಗೈತಿ ಒಟ್ಟ ಮನೆಗೆ ಹೊಂಟಿಲ್ಲ ಅಂದ್ರೆ ಅವ ಬಾಳ ಚಂದ ಉತ್ತರ ಕೊಡ್ತಾನ. ಅಜ್ಜರ ಒಮ್ಮೆ ಮೋಸ ಹೋದ ಜಾಗಕ್ಕೆ ಮತ್ತೊಂದು ಹೋಗ್ಬಾರ್ದಂತಾನ, ಒಂದ್ ಬಿದ್ದದ ಕುತ್ತಿಗೆ ಮತ್ತೊಂದು ಹೋಗ್ಬಾರ್ದಂತ. ನಾವು ಇವು ಗಟ್ಟಿಯಾಗಿದ್ದು ಇರ್ತಾವ. ಉದ್ಘಾಟನೆ ಹಾಗೂ ಭಾರತ ಮಾತೆಗೆ ಪುಷ್ಪಾರ್ಚನೆಯನ್ನ ಶ್ರದ್ಧಾಭಕ್ತಿ ಪೂರ್ವಕವಾಗಿ ನೆರವೇರಿಸಿಕೊಟ್ಟಂತಹ ಪರಮ ಪೂಜ್ಯರಾದಿಯಾಗಿ ಎಲ್ಲ ಗಣ್ಯಮಾನ್ಯರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಈಗ ದೇಶಭಕ್ತಿ ಗೀತೆ ಶ್ರೀ ಪರಶುರಾಮ್ ರಾವ್ ಪವಾರ್ ಸರ್ ಅವರಿಂದ.